ಅಣ್ಣ ಫೇಕ್ ರಿವ್ಯೂಸ್ ಅಂದ್ರಲ್ಲ, 56ನೇ ಮೂವಿ ಕಾಟೇರಿಗಲ್ಲ ದರ್ಶನ್ ಸರ್ಗೆ ಇದು ಆಗಿರೋದು. ಫಸ್ಟ್ನೇ ಮೂವಿಂದ ಹಿಡಿದು ಇವತ್ತಿನವರೆಗೂ ಫೇಕ್ ರಿವ್ಯೂಸು ಎಲ್ಲ ನಡೆದೋಗಿದೆ ಅಣ್ಣ. ಇವೆಲ್ಲ ಸುಮ್ಮನೆ ನೀವು ಪ್ರಶ್ನೆ ಕೇಳ್ತೀರಾ, ಸುಮ್ಮನೆ ಇದು ಮಾಡ್ತೀರಾ. ಇದೆಲ್ಲ ಫೇಕ್ ರಿವ್ಯೂಸು ಅಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ಮಧುವರು ಎಲ್ಲೋದ್ರಲ್ಲ, ಮಧುವ್ರು ಈಗ ಒಂದು ಮಾತು ಹೇಳಿದ್ರು, ಏನಂತ ಹೇಳಿದ್ರು, ಸಂತೋಷ ಮತ್ತು ನರ್ತಕಿನ. ಬಟ್ ಅದು ಮಾಹಿತಿ ನಮಗೆ ಸರಿಯಾಗಿ ಸಿಕ್ಕಿದೆ ಇಲ್ಲ ತಪ್ಪೋ ಗೊತ್ತಿಲ್ಲ. ಅವೆರಡು ಥಿಯೇಟ್ರ್ ಬಂದ್ಬಿಟ್ಟು ಕೇಸಲ್ಲಿ ನಡೀತಾ ಇದೆ ಅಂತೆ. ನಿನ್ನೆ ಬಾಸ್ ಹೇಳಿದ್ರು, ಬಾಸ್ ಹೇಳಿದ್ರು ಕೇಸ್ ನಡೀತಾ ಇದೆ ಅಂತೆ. ಓಕೆ, ಬಾಸು ನಮ್ಮನ್ನ ತಣ್ಣಗೆ ಮಾಡೋಕ್ಕೆ ಸುಮ್ಮನೆ ಹೇಳಿದ್ರು ಅಥವಾ ನಿಜಾಂಶನೇ ಗೊತ್ತಿಲ್ಲ. ಮಧುವ್ರು ಹೇಳಿರೋ ಪ್ರಕಾರ ಏನಾದ್ರೂ ದರ್ಶನ್ ಸಾರ್ಗೆ ನಾವು ಥಿಯೇಟ್ರ್ ಕೊಡ್ತಾನೆ ಇಲ್ಲ, ತೊಂದರೆ ಕೊಡಲೇಬೇಕು ಮೇನ್ ಥಿಯೇಟ್ರಲ್ಲಿ ಅಂತ ಮಾಡಿದ್ರೆ ಖಂಡಿತ ಮುಂದಿನ ದಿವಸದಲ್ಲಿ ಬೇರೆ ರೀತಿಯೇ ಆಗುತ್ತೆ. ನೀವು ಯಾವ ಥಿಯೇಟ್ರ್ ಕೊಟ್ಟಿಲ್ಲ ಅಂದ್ರೂ ಒಂದು ಗುಡಿಸ್ತಲ್ಲಿ ಹಾಕಿದ್ರು ನೋಡಿ, ನಾವು ಸಿನಿಮಾನ ಗೆಲ್ಸೋ ತಾಕತ್ತು ಡಿ ಬಾಸ್ ಇದೆ. ಓಕೆನಾ, ನೀವು ಬರೀ ಮೂಲೆಯಲ್ಲಿ ಹಾಕಿದ್ರು ಕೂಡ ನಾವು ಇದು ಮಾಡ್ತೀವಿ. ನಾಳೆ OTT ಹಾಕಿದ್ರು ಕೂಡ ನಾವು ಸಿನಿಮಾನ ಇದು ಮಾಡ್ತೀವಿ. ಓಕೆನಾ, ಬಾಸ್ ಮೂವಿ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಅದು ಯಾವ ನಮ್ಮ ಮುಂದಿನ ಜನ್ಮ ಇದ್ರು ನಾವು ಬಾಸ್ಗೋಸ್ಕರನೇ ಇರೋದು. ನಮ್ಮ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು. ನಮ್ಗೇನು ಬಾಸೇ ನಮ್ಗೇನು ₹1 ಏನು ದುಡ್ಡು ಕೊಡಲ್ಲ ಸಿನಿಮಾ ನೋಡ್ತಾ ಇದ್ರೆ. ಆದರೆ ಬಾಸ್ ವ್ಯಕ್ತಿತ್ವ ನಾನೇ ಒಪ್ಕೊಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾವು ಯಾರು ಇಲ್ಲಿ ಸಿನಿಮಾ ನೋಡಿ ಅಭಿಮಾನಿ ಆದವರಲ್ಲ ಇತ್ತೀಚೆಗೆ. ಓಕೆನಾ, ನಾವು ಅವತ್ತಿಂದ ಅಭಿಮಾನಿ. ಬಾಸ್ನ ಪ್ರತಿಯೊಂದು ಒಳ್ಳೆ ಕಾರ್ಯ ಇದೆಯಲ್ಲ, ಅವ್ರು ಒಳ್ಳೆ ಹೆಲ್ಪ್ ಮಾಡ್ತಾರಲ್ಲ, ಅದನ್ನ ನೋಡಿ ಅವ್ರ ಮುಖ ನೋಡಿ ನಾವು ಅಭಿಮಾನಿ ಆದವರು. ಯಾವತ್ತೂ ಒಂದು ಬರಗಾಲ ಇದ್ದಾಗ, ಕೊರೋನಾ ಇದ್ದಾಗ ಅಷ್ಟು ಜನಗಳು ಆರಾಮಾಗಿದ್ರು, ಎಲ್ಲ ತಿಂದ್ರು, ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಬಟ್ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಕೊಟ್ಟಂತ ಏಕೈಕ ನಟ ಅಂದ್ರೆ ಯಜಮಾನ್ರು ಡಿ ಬಾಸ್ ಅವರು. ನಾನು ಡಿ ಬಾಸ್ ಫ್ಯಾನ್. ಬಟ್ ಯಾರೇ ಬರ್ಡೇಗೆ ನೀನು ಕೇಕ್ ಕಟ್ ಮಾಡಿಸೋ ಆ ಥರ ಕಟ್ ಮಾಡ್ತಾರೆ. ಒಂದೇ ಒಂದು ನಮ್ಮ ಭಾಷೆ ಇರೋದು, ನಿಮ್ಮ ಕೈಲಿ ಏನಾಗುತ್ತೆ ತಂದು ಕೊಡಿ. ಯಾರು ಹೇಳಿಲ್ಲ ಇದುವರೆಗೂ ನಮ್ಮ ಭಾಷೆ ಬಗ್ಗೆ. ನೋಡಿ, ಕಟ್ ಮಾಡಿ 50 kg 60 kg ಕೇಕ್ ಕಟ್ ಮಾಡಿಸ್ತಾರೆ. ಬಟ್ ನಮ್ ಬಾಸ್ ನಿಮ್ ಕೈಲಿ ಏನಾಗುತ್ತೆ, ಕೇಕ್ ಬೇಡ, ಗಿಫ್ಟ್ ಕೊಟ್ಬೇಡಿ, ಏನು ಬೇಡ, ತಗೊಂಡ್ಬರ್ಬೇಡಿ, ಏನೋ ತರಬೇಡಿ, ಹಾಲು ಇಬೇಡಿ ಅಂತ ಹೇಳೋದು ಅಷ್ಟೇ. ನೀವೇನ್ ಬೇಕು ನಿಮ್ ಕೈಲಿ ಏನಾಗುತ್ತೆ ಮಾಡಿ. ಬಟ್ ಅಭಿಮಾನಿ ಪ್ರೀತಿ ಅಭಿಮಾನಿಯಾಗಿ ಇರಬೇಕು. ಬಟ್ ಬಾಸ್ ಹೇಳಿದ್ದು ಒಂದೇ ಮಾತು, ನೀವು ಏನಾರು ಮಾಡಾಗಿದ್ರೆ ರೈತರಿಗೆ ಮಾಡ್ರಿ, ಜನಗಳಿಗೆ ಮಾಡ್ರಿ, ಇನ್ನೊಬ್ರಿಗೆ ಯೂಸ್ ಆಗಂಗೆ ಮಾಡಿ, ಹೊರತು ನನಗೆ ಮಾಡಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಭಾಷೆ ಹೇಳಿಲ್ಲ. ಡಿ ಬಾಸ್, ಜೈ ಡಿ ಬಾಸ್. ನಿನ್ನೆ ಒಂದು ಮಾತು ಹೇಳಿದ್ರು, ಒಂದೇ ಒಂದು ಅವ್ರು ಮಾಡಿರೋ ಒಳ್ಳೆ ಕೆಲಸ ಇಲ್ಲೇ ಬರ್ತದೆ. ಕ್ರಾಂತಿಗೆ ಯಾರಪ್ಪ ಇದು ಮಾಡಿದ್ರು, ಪ್ರಮೋಷನ್ ಮಾಡಿದ್ರು ಅಭಿಮಾನಿಗಳೇ, ಅದೊಂದು ಹಿಸ್ಟ್ರಿ. ಓಕೆನಾ ಬೈ, ದಾಖಲೆ. ಇವಾಗ ಯಾವ ಮೂವಿ ಆಗಲಿ ಇಷ್ಟು ವರ್ಷ ರಿಲೀಸ್ ಆಗಿದೆ, 1 ಕೋಟಿ ಕಲೆಕ್ಷನ್ ಒಂದೇ ಒಂದು ಇದಕ್ಕೆ ಯಾವ ಮೂವಿನಾಗಿಲ್ಲ. ಒಂದೇ 1 ಕೋಟಿ ಆಗಿದೆ, 1 ಕೋಟಿ. ಇನ್ನು ಮೂವಿನೇ ರಿಲೀಸ್ ಆಗಿಲ್ಲ, 1 ಕೋಟಿ ಕಲೆಕ್ಷನ್ ಮಾಡಿದೆ ನಮ್ಮ ಬಾಸ್ ಮೂವಿ. ಕರೆಕ್ಟಾ ಇಲ್ಲ ಬ್ರೋ? ಯಾವ್ದು ಕೊಡೋದು ಬೇಕಾಗಿಲ್ಲ, ಬೇಗ ಅವ್ರು ಒಳ್ಳೆಯವ್ರು ಮಾತಾಡ್ಕೊಳ್ಳಿ ಬ್ರೋ. ನಮ್ಮ ಭಾಷೆ ಹೇಳಿಲ್ಲ, ಸ್ನಾನ ಮಾಡ್ಬೇಕಾದ್ರೆ ಉದ್ರೋಗುತ್ತೆ ಅಷ್ಟೇ. ಸ್ನಾನ ಮಾಡೋಕೆ ಎಷ್ಟು ನಾನು ನಿನ್ನೆ 1:30 ಬಾಸ್ ಇಂಟರ್ವ್ಯೂ ನೋಡಿದೆ ನಾನು. ಒಂದೇ ಒಂದು ತುಂಬ ಒಳ್ಳೆ ಲೈನ್ ಹೇಳಿದ್ರು, ₹10 ದುಡಿತೀರಾ, ₹1 ಮಜಾ ಮಾಡಿ, ₹1 ಮಜಾ ಮಾಡಿ. ನೀವೇನು ಸಾಚಾ ಥರ ಹೇಳ್ಬೇಡಿ. ₹1 ಯಾರಿಗಾರ ದಾನ ಮಾಡಿ, ಒಂದು ಪ್ರಾಣಿಗಾರಾಗಲಿ, ಒಂದು ಪಕ್ಷಿಗಾಗಲಿ, ಒಂದು ಮನುಷ್ಯ ದಾನ ಮಾಡಿ. ನೀನು ₹8 ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮಗೆ ಇಡಿ ಅಂತ ಹೇಳಿದ್ರು. ನಮ್ಗೆ ಅಷ್ಟೇ ಸಾಕು. ಅದಕ್ಕಿಂತ ಮೇಲಾಗಿ ಬಾಸ್ ಒಂದೇ ಒಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಸಾಕಲ್ವ ಇಷ್ಟು ಜೀವನಕ್ಕೆ? ನಾವು ಯಾರು ತಲೆ ನೋಡಿ